ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ, ವಿವಾಹೇತರ ಜೊತೆ ಸಂಬಂಧವನ್ನ ಇಟ್ಕೊಳ್ಳೋದಕ್ಕೆ ಮನುಷ್ಯರು ಯಾವ ರೀತಿ ಉರಿದು ಬೀಳುತ್ತಿದ್ದಾರೆ ಅಂದ್ರೆ ಅಣ್ಣ ತಂಗಿ, ಮಾವ ಸೊಸೆ, ಅತ್ತೆ ಅಳಿಯ ಅನ್ನೋ ವ್ಯತ್ಯಾಸನ ಕೂಡ ಮರೆತು ಹೋಗಿ ತಾತ್ಕಾಲಿಕ ಸುಖಕ್ಕಾಗಿ ಸಂಸಾರವನ್ನ ಬೀದಿ ಪಾಲು ಮಾಡಿಕೊಳ್ಳುತ್ತಿದ್ದಾರೆ. ತನ್ನದಲ್ಲದಿರುವುದಕ್ಕೋಸ್ಕರ ಒದ್ದಾಡುತ್ತಾ ತಮ್ಮ ಗೌರವವನ್ನ ಮಣ್ಣಲ್ಲಿ ಹಾಕಿ ಮುಸ್ತಾ ಇದ್ದಾರೆ. ಈಗ ನಾನು ಹೇಳುತ್ತಿರೋ ಕತೆ ಕೇಳಿದ್ರೆ ಸೊಸೆಯಾದವಳು ಈ ರೀತಿನೂ ಕೂಡ ಇರ್ತಾಳ ಅಂತೇಳಿ ನಿಮ್ಗೆ ಅನ್ಸುತ್ತೆ. ಇನ್ನು ಈ ಸ್ಟೋರಿ ಏನು ಅಂತ ನೋಡೋದಾದ್ರೆ, ಪಂಜಾಬ್ ನಲ್ಲಿನ ಚಹಲ್ ಅನ್ನೋ ಗ್ರಾಮದಲ್ಲಿ ಜಗ್ತಾರ್ ಸಿಂಗ್ ಮತ್ತು ಸರ್ವಿಂದರ್ ಕೌರ್ ಅನ್ನೋ ದಂಪತಿಗಳು ವ್ಯವಸಾಯ ಮಾಡುತ್ತಾ ಕುಟುಂಬವನ್ನ ಪೋಷಿಸ್ತಾ ಇದ್ರು. ಇನ್ನು ಇವರ ಅನ್ಯೋನ್ಯ ಸಂಸಾರದ ಗುರುತಿಗೆ 4 ಜನ ಹೆಣ್ಮಕ್ಳು ಹುಟ್ಟಿದ್ರು. ಅದರಲ್ಲಿ 2ನೇ ಮಗಳೇ ಜಸ್ವೀರ್ ಕೌರ್. ಜಸ್ವೀರ್ ಕೌರ್ ನೋಡೋದಿಕ್ಕೆ ಆ ಊರಲ್ಲಿ ಒಳ್ಳೆಯ ಹೈಟು, ಪರ್ಸನಾಲಿಟಿಯೊಂದಿಗೆ ಅಂದವಾಗಿದ್ಲು. ಆದ್ದರಿಂದ ಊರಲ್ಲಿರುವ ಎಲ್ಲ ಹುಡುಗರು ಕೂಡ ಇವಳ ಹಿಂದೆ ಬೀಳ್ತಾ ಇದ್ರು. ಇನ್ನು ಜಸ್ವೀರ್ ಓದಿನಲ್ಲಿ ಅಷ್ಟಕ್ಕಷ್ಟೇ. ಆದ್ರೂ ಕೂಡ ಇವಳು ಪ್ರತಿದಿನ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿ 10th ಕ್ಲಾಸ್ ನಲ್ಲೇ ಬಾಯ್ ಫ್ರೆಂಡ್ಸ್ ಗಳನ್ನ ಮೇಂಟೈನ್ ಮಾಡ್ತಾ ಪ್ರತಿದಿನ ಒಬ್ರಿಗೆ ಗೊತ್ತಾಗದಂಗ್ ಇನ್ನೊಬ್ರ ಜೊತೆ ಮೂವಿ, ರೆಸ್ಟೋರೆಂಟ್, ಪಿಕ್ನಿಕ್ ಅಂತೇಳಿ ಸುತ್ತಾಡ್ತಾ ಇದ್ಲು. ಇನ್ನು ಯಾವಾಗ 10th ಅಲ್ಲಿ ಫೇಲ್ ಆದ್ಲೋ ಮತ್ತೆ ಎಕ್ಸಾಮ್ ಅನ್ನ ಬರಿಬೇಕು ಅಂತೇಳಿ ಸ್ಪೆಷಲ್ ಕ್ಲಾಸ್ ಗೆ ಹೋಗೋ ನೆಪದಲ್ಲಿ ಆ ಊರಿನ ಒಳ್ಳೆಯ ದುಡ್ಡು, ಒಳ್ಳೆ ಖ್ಯಾತಿಯನ್ನು ಪಡೆದಿರುವ ರಂಜಿತ್ ಸಿಂಗ್ ಜೊತೆ ಅಷ್ಟೊತ್ತಿಗಾಗಲೇ ಆ ವ್ಯಕ್ತಿಗೆ 2 ಮದುವೆಯಾಗಿ ಮಕ್ಕಳಿರುವ ಆತನ ಜೊತೆ ಜಸ್ವೀರ್ ಕೌರ್ ಲೈಂಗಿಕವಾಗಿ ಸೇರುತ್ತಾ ಖರ್ಚಿಗೆ ದುಡ್ಡನ್ನ ತೆಗೆದುಕೊಳ್ತಾ ಇದ್ಲು. ಇದರಿಂದ ಜಸ್ವೀರ್ ಕೌರ್ ಬಗ್ಗೆ ಊರಲ್ಲೆಲ್ಲ ಕೆಟ್ಟದಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಈ ವಿಷಯ ತಂದೆ ತಾಯಿಗಳಿಗೆ ಗೊತ್ತಾಗಿ ಹೀಗೆ ಬಿಟ್ರೆ ಇರೋ ಮರ್ಯಾದೆನೂ ಕೂಡ ಹೋಗುತ್ತೆ ಅಂತೇಳಿ ಮಗಳಿಗೆ ಬೇಗ ಮದುವೆ ಮಾಡಬೇಕು ಅಂತ ಡಿಸೈಡ್ ಆಗಿ ಸಂಬಂಧವನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಜಸ್ವೀರ್ ಕೌರ್ ಬಗ್ಗೆ ಗೊತ್ತಾಗಿ ತುಂಬಾ ಸಂಬಂಧಗಳು ಮಧ್ಯದಲ್ಲಿ ನಿಂತು ಹೋಗ್ತಾ ಇದ್ವು. ಇದು ಹೀಗೆ ಇರುವಾಗ ಪಂಜಾಬ್ ನಲ್ಲಿನ ಫರೀದಾಕೋಟ್ ಎಂಬ ಊರಿನಲ್ಲಿ ಕನ್ವರ್ ಸಿಂಗ್, ಪ್ರವೀಣ್ ಕೌರ್ ಅನ್ನೋ ದಂಪತಿಗಳಿಗೆ 2 ಹೆಣ್ಮಕ್ಳು, ಒಬ್ಬ ಗಂಡು ಮಗ ಇರ್ತಾನೆ. ಕನ್ವರ್ ಸಿಂಗ್ ಒಂದು ದಿನಸಿ ಅಂಗಡಿಯನ್ನ ರನ್ ಮಾಡ್ತಾ 2 ಹೆಣ್ಮಕ್ಳಿಗೆ ಮದುವೆ ಮಾಡಿರ್ತಾನೆ. ಇನ್ನು ಅವನ ಮಗ ರಾಜೇಂದ್ರ ಸಿಂಗ್ ಡಿಗ್ರಿ ಪೂರ್ತಿ ಮಾಡಿದ್ರು ಕೂಡ ಜಾಬ್ ಸಿಗದೆ ಇರೋ ಕಾರಣ ತಂದೆ ಜೊತೆ ಸೇರ್ಕೊಂಡು ದಿನಸಿ ಅಂಗಡಿಯನ್ನ ನೋಡ್ಕೊಳ್ತಾ ಇದ್ದ. ಆ ನಂತರ ತಂದೆ ತಾಯಿಗಳು ಮಗನಿಗೆ ಮದುವೆ ಮಾಡಬೇಕು ಅಂತೇಳಿ ಸಂಬಂಧವನ್ನ ಹುಡುಕ್ತಾ ಇರ್ತಾರೆ. ಆದ್ರೆ ರಾಜೇಂದ್ರನಿಗೆ ಜಾಬ್ ಇಲ್ಲದಿರೋ ಕಾರಣದಿಂದ ಬರೋ ಸಂಬಂಧಗಳೆಲ್ಲ ಕ್ಯಾನ್ಸಲ್ ಆಗ್ತಾ ಇದ್ವು. ಈ ರೀತಿ 27 ವರ್ಷದ ರಾಜೇಂದ್ರನಿಗೆ ಹುಡುಗಿ ಸಿಗದೆ ಇರುವ ಕಾರಣ ಹೇಗಾದ್ರೂ ಮಾಡಿ ನಮ್ಮ ಮಗನಿಗೊಂದು ಹುಡುಕಿ ಕೊಡಿ ಅಂತ ಮದುವೆ ಬ್ರೋಕರ್ಸ್ ಗಳಿಗೆ ದುಡ್ಡು ಕೊಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಮದುವೆಯ ಬ್ರೋಕರ್ ಜಗ್ವರ್ ಸಿಂಗ್ ನನ್ನ ಭೇಟಿಯಾದಾಗ ಆತನು ಕೂಡ ತನ್ನ ಮಗಳಿಗೆ ಯಾವ್ದಾದ್ರೂ ಸಂಬಂಧ ಇದ್ರೆ ಹೇಳಿ ಎಂದು ಹೇಳಿದ್ರಿಂದ ಆ ಬ್ರೋಕರ್ ರಾಜೇಂದ್ರ ಸಿಂಗ್ನ ಫೋಟೋ ತೋರಿಸಿ ಈ ಹುಡುಗ ದಿನಸಿ ಅಂಗಡಿಯನ್ನ ನಡೆಸ್ತಾ ಇದ್ದಾನೆ ಅಂತ ಹೇಳಿದಾಗ ಅದಕ್ಕೆ ಜಗ್ವೀರ್ ಸಿಂಗ್, ಏನ್ ಕೆಲಸ ಆದ್ರೆ ಏನು, ಮೊದಲು ನಮ್ಮ ಮಗಳಿಗೆ ಮದುವೆ ಮಾಡಿ ಕಳಿಸ್ಕೊಡ್ಬೇಕು, ಇಲ್ಲಾಂದ್ರೆ ಮರ್ಯಾದೆ ಹೋಗಿ ಇರೋ 2 ಮಕ್ಕಳು ಭವಿಷ್ಯನೂ ಕೂಡ ಹಾಳಾಗಿ ಹೋಗುತ್ತೆ ಅಂತೇಳಿ ಇಮಿಡಿಯೇಟ್ಲಿ ಸಂಬಂಧಕ್ಕೆ ಓಕೆ ಹೇಳ್ತಾರೆ. ನಂತರ ಇವರಿಬ್ಬರಿಗೂ ಸಿಂಪಲ್ ಆಗಿ ಮದುವೆ ಮಾಡ್ತಾರೆ. ಜಸ್ವೀರ್ ಕೌರ್ ರಾಜೇಂದ್ರ ಸಿಂಗ್ ಜೊತೆ ಫರೀದಾಕೋಟ್ಗೆ ಬಂದು ಸೆಟ್ಲ್ ಆಗ್ತಾಳೆ. ಮದುವೆ ಆದ ಕೆಲವು ತಿಂಗಳು ಎಲ್ಲವೂ ಚೆನ್ನಾಗಿ ನಡೆಯುತ್ತೆ. ಆ ನಂತರ ರಾಜೇಂದ್ರ ಸಿಂಗ್ ತಾಯಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗಿ ದಿನಕ್ಕೂ ಅವರ ಆರೋಗ್ಯ ಸ್ಥಿತಿ ಕ್ಷೀಣಿಸ್ತಾ ಇದ್ದಿದ್ರಿಂದ ಆಕೆ ಸತ್ತು ಹೋಗುತ್ತಾಳೆ. ಆದ್ದರಿಂದ ರಾಜೇಂದ್ರ ಸಿಂಗ್ ತನ್ನ ತಂದೆಯನ್ನ ಮನೆಯಲ್ಲಿ ಆರಾಮಾಗಿ ಇರಿ ಅಂತೇಳಿ ಅವನು ಬೆಳಿಗ್ಗೆ 8 ಗಂಟೆಗೆ ದಿನಸಿ ಅಂಗಡಿಗೆ ಹೋಗಿ ರಾತ್ರಿ 9 ಗಂಟೆಗೆ ಮನೆಗೆ ಬರ್ತಾ ಇದ್ದ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ತುಂಬಾ ವೀಕ್ ಆಗಿದ್ದಂತ ಕನ್ವರ್ ಸಿಂಗ್ ತನ್ನ ಹೆಂಡತಿ ಸತ್ತು ಹೋದ್ಮೇಲೆ ಲೈಂಗಿಕ ಕೋರಿಕೆಗಳನ್ನ ಕಂಟ್ರೋಲ್ ಮಾಡಕ್ಕಾಗದೆ 65 ವರ್ಷಕ್ಕೆ 2ನೇ ಮದುವೆ ಮಾಡ್ಕೊಳ್ಬೇಕು ಅಂದ್ಕೊಳ್ತಾನೆ. ನಂತರ ಇದೇ ವಿಷಯವನ್ನ ತನ್ನ ಸ್ನೇಹಿತರ ಬಳಿ ಹೇಳಿದಾಗ ಅವರೆಲ್ಲ ನಗ್ತಾ, ಈ ವಯಸ್ಸಲ್ಲಿ ಮದುವೆ ಏನು, ನಿನ್ನ ಕೋರಿಕೆಗಳನ್ನ ಕಂಟ್ರೋಲ್ ಮಾಡ್ಕೋ ಅಂತ ಹೇಳ್ತಾರೆ. ಇದರಿಂದ ಕನ್ವರ್ ಸಿಂಗ್ಗೆ ಏನು ಮಾಡಲಾಗದ ಪರಿಸ್ಥಿತಿ. ಇನ್ನು ಊರಲ್ಲಿ ಯಾರ ಜೊತೆಯಾದ್ರೂ ಅಕ್ರಮ ಸಂಬಂಧ ಇಟ್ಕೊಳ್ಳೋಣ ಅಂದ್ರೆ ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ದಂತ ಮರ್ಯಾದೆ ಹೋಗುತ್ತೆ ಅಂತೇಳಿ ಸೈಲೆಂಟ್ ಆಗಿರ್ತಾನೆ. ಆದ್ರೆ ದಿನಕ್ಕೂ ಅವನ ಆಲೋಚನೆಗಳು ಕಂಟ್ರೋಲ್ ತಪ್ತಾ ಇದ್ದವು. ಅದೇ ಸಮಯದಲ್ಲಿ ಕನ್ವರ್ ಸಿಂಗ್ ಮದುವೆಯಾಗಿ 6 ತಿಂಗಳಾಗಿರುವ ತನ್ನ ಸೊಸೆಯ ಮೇಲೆ ಕಣ್ಣಾಕುತ್ತಾನೆ. ಸೊಸೆಯನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ತನ್ನ ಹೆಂಡತಿಯ ಒಡವೆಗಳನ್ನು, ಸ್ಯಾರೀಸ್ ಗಳನ್ನ ಅವಳಿಗೆ ಕೊಡುತ್ತಾ ನಿಧಾನವಾಗಿ ತನ್ನ ಕಾಮ ಕೋರಿಕೆಗಳನ್ನ ಇಂಡೈರೆಕ್ಟ್ ಆಗಿ ಹೇಳೋದಕ್ಕೆ ಶುರು ಮಾಡಿದನು. ಇನ್ನು ಜಸ್ವೀರ್ ಕೌರ್ಗೆ ತನ್ನ ಮಾವನ ಮಾತು ಅರ್ಥ ಆದ್ರೂ ಕೂಡ ಏನು ಅರ್ಥ ಆಗಿಲ್ಲ ಅನ್ನೋ ತರ ನಟಿಸ್ತಾ ಇದ್ಲು. ಆಗ ಈ ವಿಷಯವನ್ನು ಅರ್ಥ ಮಾಡಿಕೊಂಡ ಕನ್ವರ್ ಸಿಂಗ್ ನನ್ನ ಸೊಸೆ ಬುಟ್ಟಿಗೆ ಬೀಳ್ತಾಳೆ ಅಂತೇಳಿ ಅವಳು ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಇಂಪ್ರೆಸ್ ಮಾಡ್ತಾ ಇದ್ದ. ಇದು ಹೀಗೆ ಇರುವಾಗ ಒಂದು ದಿನ ತನ್ನ ಮಗ ದಿನಸಿ ಅಂಗಡಿಗೆ ಹೋದ ತಕ್ಷಣ ಸುತ್ತಮುತ್ತಲು ಯಾರು ಇಲ್ಲದಿರುವುದನ್ನ ನೋಡಿ ಕಿಚನ್ ಅಲ್ಲಿ ಕೆಲಸ ಮಾಡ್ತಿದ್ದ ಸೊಸೆಯ ಬಳಿ ಹೋಗಿ ತನ್ನ ಕೋರಿಕೆಯನ್ನ ತೀರಿಸು ಅಂತೇಳಿ ಬೇಡ್ಕೊಳ್ತಾನೆ. ಚಿಕ್ಕಂದಿನಿಂದಲೂ ಜಸ್ವೀರ್ ಕೌರ್ ತನ್ನ ಕೋರಿಕೆಗಳನ್ನ ತೀರಿಸಿಕೊಳ್ಳುವುದಕ್ಕೆ 4-5 ಹುಡುಗರನ್ನ ಮೇಂಟೈನ್ ಮಾಡ್ತಾ ಬಂದಿದ್ದಂತ ಹುಡುಗಿ. ಆದ್ದರಿಂದ ಈಕೆ ತನ್ನ ಮಾವನಿಗೆ ಇಲ್ಲ ಅನ್ನೋದಿಲ್ಲ. ಈ ರೀತಿಯಾಗಿ ಇವರಿಬ್ರು ಲೈಂಗಿಕವಾಗಿ ಒಂದಾಗ್ತಾ ಇದ್ರಿಂದ ಮತ್ತಷ್ಟು ಕ್ಲೋಸ್ ಆಗಿ ಹೋಗ್ತಾರೆ. ಆ ಕಡೆ ರಾಜೇಂದ್ರ ಸಿಂಗ್ ಬೆಳಿಗ್ಗೆನೆ ದಿನಸಿ ಅಂಗಡಿಗೆ ಹೋದ ತಕ್ಷಣ ಇಬ್ರು ಒಂದಾಗಿ ತಮ್ಮ ಕೋರಿಕೆಗಳನ್ನ ತೀರಿಸಿಕೊಳ್ತಾ ಮಧ್ಯದಲ್ಲಿ ಸಿನಿಮಾ, ಪಬ್, ರೆಸ್ಟೋರೆಂಟ್ ಗೆ ಹೋಗ್ತಾ ಇದ್ರು. ಆಗ ಒಂದು ದಿನ ರಾಜೇಂದ್ರ ಸಿಂಗ್ ನ ಫ್ರೆಂಡ್ ವರುಣ್ ರಾಜೇಂದ್ರ ಸಿಂಗ್ ನ ತಂದೆ ಮತ್ತು ಅವನ
ಹೆಂಡತಿಯನ್ನ ರೆಸ್ಟೋರೆಂಟ್ ನಲ್ಲಿ ಇರೋದನ್ನ ನೋಡ್ತಾನೆ. ಇನ್ನು ಅದೇ ವಿಷಯವನ್ನ ರಾಜೇಂದ್ರ ಸಿಂಗ್ ಹೇಳಿದಾಗ ಸಾಯಂಕಾಲ ಮನೆಗೆ ಬಂದ್ಮೇಲೆ ರಾಜೇಂದ್ರ ಸಿಂಗ್ ತನ್ನ ಹೆಂಡತಿಯನ್ನ ಕೇಳ್ತಾನೆ. ಆಗ ಜಸ್ವೀರ್ ಕೌರ್ ಮಾವನಿಗೆ ಹುಷಾರಿರ್ಲಿಲ್ಲ, ಅದಕ್ಕೋಸ್ಕರ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿದ್ದೆ. ಆಗ ನನಗೆ ಇಷ್ಟ ಬಂದಿದ್ದನ್ನ ತಿನ್ನೋದಿಕ್ಕೆ ರೆಸ್ಟೋರೆಂಟ್ ಗೆ ಹೋಗಿದ್ವಿ ಅಂತ ಹೇಳ್ತಾಳೆ. ಆಗ ರಾಜೇಂದ್ರ ಈ ವಿಷಯವನ್ನ ಲೈಟ್ ಆಗಿ ತಗೋತಾನೆ. ಆದ್ರೆ ದಿನದಿನಕ್ಕೂ ತನ್ನ ಹೆಂಡತಿ ಮತ್ತು ತಂದೆಯ ಬಿಹೇವಿಯರ್ ನಲ್ಲಿ ಚೇಂಜಸ್ ನೋಡಿದ ರಾಜೇಂದ್ರ ಒಂದು ದಿನ ದಿನಸಿ ಅಂಗಡಿಗೆ ಹೋಗೋ ತರನೇ ಹೋಗಿ 2 ಗಂಟೆಗಳ ನಂತರ ಮನೆಗೆ ಸಡನ್ ಆಗಿ ಬರ್ತಾನೆ. ಬಂದು ನೋಡಿದಾಗ ಮನೆ ಲಾಕ್ ಆಗಿರುವುದನ್ನ ನೋಡಿ ಶಾಕ್ ಆಗ್ತಾನೆ. ನಂತರ ತನ್ನ ಹೆಂಡತಿಗೆ ಕಾಲ್ ಮಾಡಿದ್ರೆ ಮನೇಲಿ ಇದೀನಿ ಅಂತ ಹೇಳ್ತಾಳೆ. ತಂದೆಗೆ ಕಾಲ್ ಮಾಡಿದ್ರೆ ಫ್ರೆಂಡ್ಸ್ ಮೀಟ್ ಮಾಡೋದಕ್ಕೆ ಆಚೆ ಬಂದಿನಿ ಅಂತ ಹೇಳ್ತಾನೆ. ಆಗ ರಾಜೇಂದ್ರಗೆ ಅನುಮಾನ ಬಂದು ನನ್ನ ತಂದೆ ಮತ್ತು ನನ್ನ ಹೆಂಡತಿ ಸೀಕ್ರೆಟ್ ಆಗಿ ಏನೋ ಮಾಡ್ತಾ ಇದ್ರೆ ಅಂತ ಹೇಳಿ ಅವತ್ತಿನಿಂದ ಅವರನ್ನ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದು ಹೀಗೆ ಇರುವಾಗ ಒಂದು ದಿನ ಹೆಲ್ತ್ ಸರಿ ಇಲ್ಲದೆ ಮನೆಗೆ ಬೇಗ ಹೋದ ರಾಜೇಂದರ್ ಹಾಲ್ ನಲ್ಲಿ ಯಾರು ಇಲ್ಲದೆ ಇರುವುದನ್ನ ನೋಡಿ ಬೆಡ್ರೂಮ್ ಹತ್ರ ಹೋಗಿ ನೋಡಿದಾಗ ಲಾಕ್ ಆಗಿರುವುದನ್ನ ನೋಡಿ ಹೊರಗಡೆಯಿಂದ ಲಾಕ್ ಮಾಡ್ತಾನೆ. ಅದಾದ 5 ನಿಮಿಷಗಳ ನಂತರ ರಾಜೇಂದ್ರನ ಹೆಂಡತಿ ಡೋರ್ ಬಡಿದಾಗ ರಾಜೇಂದರ್ ಹೋಗಿ ರೂಮ್ ಅಲ್ಲೆಲ್ಲ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಮಂಚದ ಕೆಳಗೆ ತಂದೆ ಇರುವುದನ್ನ ನೋಡಿ ಒಂದೇ ಸಾರಿಗೆ ಶಾಕ್ ಆಗಿ ಹೋಗ್ತಾನೆ. ಇದರಿಂದ ಅಲ್ಲಿನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ರಾಜೇಂದರ್ ಈ ವಿಷಯದ ಬಗ್ಗೆ ತನ್ನ ತಂದೆ ಮತ್ತು ಹೆಂಡತಿಯನ್ನ ಬಾಯಿಗೆ ಬಂದ ಹಾಗೆ ಬೈತಾನೆ. ಆಗ ಅವರಿಬ್ರು ರಾಜೇಂದ್ರನ ಕಾಲ್ ಮೇಲೆ ಬಿದ್ದು ಇನ್ನೊಂದ್ಸಾರಿ ತಪ್ಪು ಮಾಡೋದಿಲ್ಲ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತೇಳಿ ಬೇಡ್ಕೊಳ್ತಾರೆ. ಆಗ ರಾಜೇಂದ್ರ ಏನು ಮಾಡಕ್ಕಾಗದೆ ಈ ವಿಷಯ ಹೊರಗಡೆ ಬಂದ್ರೆ ಮರ್ಯಾದೆ ಹೋಗುತ್ತೆ ಅಂತೇಳಿ ಅವರಿಬ್ಬರಿಗೂ ವಾರ್ನಿಂಗ್ ಕೊಟ್ಟು ಸೈಲೆಂಟ್ ಆಗ್ತಾನೆ. ಅವತ್ತಿನಿಂದ ಸ್ವಲ್ಪ ದಿನ ಎಲ್ಲವೂ ಕೂಡ ಸರಿಯಾಗಿ ನಡೀತವೆ. ಆದ್ರೆ ಒಂದು ಸಾರಿ ರುಚಿ ನೋಡಿದ ನಾಲ್ಗೆ ಅದೇ ರುಚಿ ಬೇಕು ಅನ್ನುವಂತೆ ಮತ್ತೆ ಮಾವ ಸೊಸೆ ತಮ್ಮ ಸಂಬಂಧವನ್ನ ರಹಸ್ಯವಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ. ಹೀಗೆ ರಾಜೇಂದ್ರ 2-3 ಸಾರಿ ಇವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡು ವಾರ್ನಿಂಗ್ ಕೊಟ್ಟರು ಕೂಡ ಯಾವುದೇ ರೀತಿ ಪ್ರಯೋಜನವಾಗಲಿಲ್ಲ. ಅದಕ್ಕೋಸ್ಕರ ತನ್ನ ಹೆಂಡತಿಯೊಂದಿಗೆ ಬೇರೆ ಸಂಸಾರವನ್ನ ಮಾಡಬೇಕು ಅಂತೇಳಿ ಡಿಸೈಡ್ ಆಗ್ತಾನೆ. ಇನ್ ಮುಂದೆ ಈ ರೀತಿ ಮಾಡೋದಿಲ್ಲ ಅಂತೇಳಿ ಕನ್ವರ್ ಸಿಂಗ್ ಕಾಲಿಟ್ಕೊಂಡು ಬೇಡ್ಕೊಂಡ್ರು ಕೂಡ ತಂದೆ ಹೆಂಡತಿ ಮೇಲೆ ನಂಬಿಕೆ ಕಳ್ಕೊಂಡಿದ್ದ ರಾಜೇಂದ್ರ ಸಿಂಗ್ ಹೊಸ ಮನೆಯನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಮಾವ ಸೊಸೆ ಅಗಾಧವಾದ ಪ್ರೀತಿಯಲ್ಲಿ ಇದ್ದಿದ್ರಿಂದ ಬೇರೆ ಸಂಸಾರವನ್ನ ಮಾಡಿದ್ರೆ ನಾವಿಬ್ರು ಭೇಟಿ ಆಗೋದಿಕ್ಕೆ ಆಗೋದಿಲ್ಲ ಎಂದು ಇಬ್ರು ಒದ್ದಾಡೋದಿಕ್ಕೆ ಶುರು ಮಾಡ್ತಾರೆ. ಇನ್ನು ಅದೇ ಸಮಯದಲ್ಲಿ ಸೊಸೆ ಜಸ್ವೀರ್ ಕೌರ್ ಪ್ರೆಗ್ನೆಂಟ್ ಆಗಿದ್ರಿಂದ ಕನ್ವರ್ ಸಿಂಗ್ ಅವಳನ್ನ ಬಿಟ್ಟಿರೋದು ಹೇಗೆ ಅಂತ ಕುಗ್ಗಿ ಹೋಗ್ತಾನೆ. ಆದ್ರೆ ರಾಜೇಂದರ್ಗೆ ಈ ವಿಷಯ ಗೊತ್ತಾಗಿ ತುಂಬಾ ದುಃಖ ಪಡ್ತಾ ಕೊನೆಗೆ ನನ್ನ ಹೆಂಡತಿಗೆ ಇನ್ನೊಂದು ಚಾನ್ಸ್ ಕೊಡೋಣ ಅಂತೇಳಿ ಅವಳಿಗೆ ಅಭಾಷಣ ಮಾಡಿಸಿ ಬೇರೆ ಮನೆಗೆ ಹೋಗೋಣ ಅಂತೇಳಿ ಎಲ್ಲ ಸಿದ್ಧ ಮಾಡ್ತಾನೆ. ತಂದೆ ಎಷ್ಟೇ ಬೇಡ ಅಂದ್ರು ಮಗ ಕೇಳದೆ ಇದ್ದಿದ್ರಿಂದ ಕನ್ವರ್ ಸಿಂಗ್ ಕೋಪದಿಂದ ಉರಿದು ಬೀಳ್ತಾ ನಮ್ಮ ಸಂಬಂಧಕ್ಕೆ ಅಡ್ಡವಾಗಿರುವ ಮಗನನ್ನ ಕೊಂದು ಸೊಸೆಯನ್ನ ಮದುವೆ ಮಾಡಿಕೊಂಡು ನಾವಿಬ್ರು ಯಾಕೆಯಾಗಿ ಬದುಕಬಹುದು ಅನ್ಕೋತಾನೆ. ನಂತರ ಅದೇ ವಿಷಯವನ್ನ ಜಸ್ವೀರ್ ಕೌರ್ಗೆ ಹೇಳಿದಾಗ ಮೊದಲಿಗೆ ಅವಳು ಭಯ ಬಿದ್ದರು. ನಂತರ ತುಂಬಾ ಆಲೋಚನೆ ಮಾಡಿ ಗಂಡನಿಂದ ಮಾವನೇ ಪ್ರೀತಿಯಿಂದ ನೋಡ್ಕೋತಾನೆ ಅಂತೇಳಿ ಅವಳು ಕೂಡ ಒಪ್ಕೋತಾಳೆ. ಇದು ಹೀಗೆ ಇರುವಾಗ ರಾಜೇಂದ್ರ ತನ್ನ ಹೆಂಡತಿಯೊಂದಿಗಿನ ಮನಸ್ತಾಪದಿಂದ ತನ್ನ ರೂಮ್ ಅಲ್ಲಿ ಮಲಗದೆ ಹಾಲ್ ನಲ್ಲಿ ಮಲಗಿಕೊಳ್ತಾ ಇದ್ದ. ಇನ್ನು ಇದೇ ಸಮಯಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದ ಕನ್ವರ್ ಸಿಂಗ್ ಈ ಸಿಚುವೇಶನ್ ಅನ್ನ ಸರಿಯಾಗಿ ಬಳಸ್ಕೋಬೇಕು ಅಂತೇಳಿ ತುಂಬಾ ಆಲೋಚನೆ ಮಾಡಿ ಒಂದು ಚಾಕ್ ಅನ್ನ ಶಾರ್ಪ್ ಮಾಡಿ ಇಟ್ಕೋತಾನೆ. ಹೀಗೆ ಒಂದು ದಿನ ರಾಜೇಂದ್ರ ಸಿಂಗ್ ದಿನಸಿ ಅಂಗಡಿಯಿಂದ ಮನೆಗೆ ಬಂದು ಊಟ ಮಾಡಿ ಮಲಗಿಕೊಂಡಾಗ ಪಕ್ಕದ ಮಂಚದ ಮೇಲೆ ಮಲಗಿದ್ದ ಕನ್ವರ್ ಸಿಂಗ್ ತಾನು ಇಟ್ಕೊಂಡಿದ್ದ ಚಾಕುನಿಂದ ತನ್ನ ಸ್ವಂತ ಮಗನ ಮೇಲೆ ದಾಳಿ ಮಾಡ್ತಾನೆ. ನಂತರ 2-3 ಸಾರಿ ರಾಜೇಂದ್ರ ಸಿಂಗ್ಗೆ ಚುಚ್ಚಿದ ನಂತರ ಅವನು ಜೋರಾಗಿ ಕಿರ್ಚುತ್ತಾ ತಂದೆಯ ಕೈಯಲ್ಲಿದ್ದ ಚಾಕುವನ್ನ ಕಿತ್ಕೊಂಡು ತಂದೆ ಮತ್ತು ಹೆಂಡತಿಯನ್ನ ಒಂದೇ ರೂಮ್ ಅಲ್ಲಿ ಕೂಡಾಕ್ತಾನೆ. ನಂತರ ಪೊಲೀಸ್ನವರಿಗೆ ಮತ್ತು ಫ್ರೆಂಡ್ಸ್ ಗೆ ಕಾಲ್ ಮಾಡಿ ಹೇಳಿದ್ದರಿಂದ ಇಮಿಡಿಯೇಟ್ಲಿ ಮನೆಗೆ ಬಂದ ಫ್ರೆಂಡ್ಸ್ ಎಲ್ಲರೂ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರಾಜೇಂದ್ರನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಇನ್ನು ಪೊಲೀಸ್ನವರು ಬಂದು ಕನ್ವರ್ ಸಿಂಗ್ ನನ್ನ ಮತ್ತು ಸೊಸೆಯನ್ನ ಅರೆಸ್ಟ್ ಮಾಡಿ ಇಬ್ಬರನ್ನು ವಿಚಾರಣೆ ಮಾಡಿದಾಗ ಇವರಿಬ್ಬರ ಅಕ್ರಮ ಸಂಬಂಧ ಹೊರಗಡೆ ಬಂದು ಎಲ್ಲರೂ ಕೂಡ ಶಾಕ್ ಆಗಿ ಹೋಗ್ತಾರೆ. ಇನ್ನು ಈ ಕಡೆ ರಾಜೇಂದ್ರನ ಪರಿಸ್ಥಿತಿ ಮೊದಲು 2-3 ದಿನ ಸೀರಿಯಸ್ ಆಗಿದ್ರು ನಂತರ ನಿಧಾನವಾಗಿ ರಿಕವರಿ ಆಗ್ತಾನೆ. ಈ ರೀತಿಯಾಗಿ ತನ್ನ ತಂದೆ ಮತ್ತು ಹೆಂಡತಿ ಮಾಡಿದ ದ್ರೋಹವನ್ನ ತಡೆದುಕೊಳ್ಳಲಾಗದೆ ರಾಜೇಂದ್ರ ಸಿಂಗ್ ಜಸ್ವೀರ್ ಕೌರ್ಗೆ ಡೈವರ್ಸ್ ಕೊಡ್ತಾನೆ. ಜೈಲಿನಿಂದ ಬೇಲ್ ಮೇಲೆ ಹೊರಗಡೆ ಬಂದ ಕನ್ವರ್ ಸಿಂಗ್ ತನ್ನ ಸೊಸೆಯನ್ನ 2ನೇ ಮದುವೆ ಮಾಡಿಕೊಂಡು ಬೇರೆ ಮನೆ ಮಾಡಿದ್ದರಿಂದ ಈ ಸುದ್ದಿ ಎಲ್ಲೆಡೆ ವೈರಲ್ ಆಯ್ತು. ಸ್ನೇಹಿತರೆ, ಅಸಲಿಗೆ ಈ ಘಟನೆಯಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನ ಮರೆಯಬೇಡಿ.